ನಮಸ್ಕಾರ, ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ಜಂಗಮ ದೈವ ಮಂಡಳಿ, ರಬಕವಿ ಬನಟ್ಟಿ ಮತ್ತು ವಿವಿಧ ಸಂಘಟನೆಗಳು ಬೃಹತ್ ಪ್ರಮಾಣದ ಪ್ರತಿಭಟನೆ. ರಬಕವಿ ಬನಟ್ಟಿ ವತಿಯಿಂದ ಹುಬ್ಬಳ್ಳಿಯಲ್ಲಿ BVB ಕಾಲೇಜಿನ ಆವರಣದಲ್ಲಿ ನಡೆದ ಕುಮಾರಿ ನೇಹಾ ಹಿರೇಮಠ ಅವರನ್ನು 9 ಬಾರಿ ಚುಚ್ಚಿ ಬರ್ಬರ್ ಹತ್ಯೆ ಕೊಲೆ ಮಾಡಿದರು. ಮಂಗಳವಾರ ದಿವಸ 23/4/2024 ಬೆಳಿಗ್ಗೆ 9:30ಕ್ಕೆ ರಬಕವಿ ಹೊಸ ಬಸ್ ನಿಲ್ದಾಣದಿಂದ ಶ್ರೀ ಶಂಕರಲಿಂಗ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಕೃತ್ಯಗಳು ನಡೆದುಕೊಂಡರೆ ಲವ್ ಜಿಹಾದ್, ಹಿಂದೂ ಹೆಣ್ಣು ಮಕ್ಕಳು ಶಾಲೆ ಕಲಿಯುವುದು ಹೇಗೆ? ಈ ಕೃತ್ಯಗಳು ನಡೆಯುತ್ತಿದ್ದರೆ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಎಲ್ಲಿದೆ? ಅದಕ್ಕೆ ಸರ್ಕಾರ ಇಂಥ ಕೃತ್ಯಗಳು ಮಾಡಿದವರಿಗೆ ಕಠಿಣ ಶಿಕ್ಷೆ ನೀಡಬೇಕು, ಗಲ್ಲು ಶಿಕ್ಷೆ ನೀಡಬೇಕು. ಅಂದರೆ ಇಂಥ ಕೃತ್ಯಗಳು ನಡೆಯುವುದಿಲ್ಲ. ಮೃತ ಸಹೋದರಿ ನೇಹಾ ಹಿರೇಮಠ ನ್ಯಾಯ ಸಿಗಬೇಕು ಮತ್ತು ಆತ್ಮಕ್ಕೆ ಶಾಂತಿ ನೀಡಲಿ ಎಂದು ಶಾಂತಿ ಕೋರಿದ ಶ್ರೀ ಗುರುಪಾದಯ್ಯ ಅಮ್ಮನಿಗೆ ಮಠ ಹೇಳಿದರು. ನಂತರ ರಬಕವಿ ಬನಟ್ಟಿ ತಾಲೂಕಾ ದಂಡಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲ ಅವರಿಗೆ ಮನವಿ ಸಲ್ಲಿಸಿದರು. ಹಿಂದೂ ಸಮಾಜದ ಸಂಘಟನೆಗಳು, ಸರ್ವ ಸಮಾಜ ಬಂಧು, ಯುವಕರು, ತಾಯಂದಿರು ಮುಂತಾದವರು ಪಾಲ್ಗೊಂಡಿದ್ದರು. ವರದಿಗಾರರು ಪ್ರಕಾಶ್ ಶಿರೋಳ್, ರಬಕವಿ ಬನಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. 14 ಬಾರಿ ಚೂರಿಯಿಂದ ಇರ್ದಾನಂತ್ರಿ. ಅವು ಡಾಕ್ಟರ್ ಮೆಡಿಕಲ್ ರಿಪೋರ್ಟ್ ಹೇಳ್ತದ. ನಾವು ಹೇಳ್ತಾ ಇದ್ದು 9 ಬಾರಿ ಇರ್ದಾನ ಅಂತ. ಅದಕ್ಕೆ ನಾವು ಹೇಳೋದು ಇಷ್ಟೇ, ಅವು ಎಷ್ಟೇ ಬಾರಿ ಇರಲಿ, ಇದಕ್ಕ ಯಾವ ಟಿಟ್ ಫಾರ್ ಟ್ಯಾಟ್, ಯಾವ ಪೊಲೀಸ್ ಇಲಾಖೆ ಆಗಲಿ, ಸರ್ಕಾರ ಆಗಲಿ, ಇದಕ್ಕ ತಕ್ಕ ಉತ್ತರ ಕೊಡಬೇಕು. ಅಂತ ನ್ಯಾಯವನ್ನ ಒದಗಿಸಬೇಕು. ಆ ಮಗುವಿಗೆ ಯಾವ ಜಿಹಾದಿ ಮನೋಭಾವನೆ ಇದ್ದ, ಈ ಯಾವ ದುಷ್ಟ ಆಕೆಯನ್ನ ಕೊಂದಾಲೋ ಅವನನ್ನ ಸಾರ್ವಜನಿಕ ಜಾಗದಾಗ ಬಂದು ಎನ್ಕೌಂಟರ್ ಮಾಡಬೇಕು. ಇಲ್ಲ ಅಂತಂದ್ರೆ ಅವನೆಲ್ಲ ಯಾವ ಗಲ್ಲಿಗೆ ಇರಿಸಬೇಕು ಅನ್ನುವಂತ ಬೇಡಿಕೆಯನ್ನ ನಿಮಗೆ ಈಗಲಿಲ್ಲ ಅಂದ್ರೆ ಹೇಳ್ರಿ, CBI ಕೊಡ್ರಿ ಹೇಳ್ತಾರೆ. ತಾವೇ ಪೂರ್ವ ಸಿದ್ಧತವಾಗಿ, ತಾವೇ ಯಾವ ಪೊಲೀಸ್ ಇಲಾಖೆ ತನಿಖೆ ಇಲ್ಲ ಸಾಧ್ಯ ಇಲ್ಲೋ ಆ ರೀತಿ ಈ ಸಮಯದೊಳಗೆ ಭಾವನೆಗಳನ್ನ ವ್ಯಕ್ತ ಮಾಡಬಹುದು, ಶಬ್ದಗಳಲ್ಲಿ ವ್ಯಕ್ತ ಮಾಡೋದು ಒಂದು ಸ್ವಲ್ಪ ಸಮಸ್ಯೆ ಆಗತ್ತೆ. ಇಲ್ಲಿ ನಾನೊಬ್ಬ ಶಿಕ್ಷಕನಾಗಿ ನಾ ಏನು ಹೇಳ್ತೀನಂದ್ರೆ, ಈ ರೀತಿ ವಿದ್ಯೆಯನ್ನ ಕಲಿಯೋದಕ್ಕೆ ಹೆಣ್ಮಕ್ಳು ಏನು ಕಾಲೇಜಿಗೆ ಶಾಲೆಗೆ ಹೋಗ್ತಾರಲ್ಲ, ಅಂಥವ್ರ ಮೇಲೆ ಹಿಂಗೆ ಕೃತಿಗಳು ನಡೆದು ಅಂದ್ರೆ ಪಾಲಕರು ಏನು ಮಾಡ್ತಾರಂದ್ರೆ ಹೆಣ್ಮಕ್ಳನ್ನ ಕಾಲೇಜಿಗೆ ಕಳಿಸೋದ ಬೇಡಪ್ಪ ಅನ್ನುವಂಥ ಸ್ಥಿತಿಗೆ ಬಂದ್ರಂದ್ರೆ ಹೆಣ್ಮಕ್ಳ ಶಿಕ್ಷಣ ಕಡಿಮೆ ಆತಂದ್ರೆ ದೇಶದ ದುರ್ದೈವ. ಯಾಕಂದ್ರೆ ಒಬ್ಬ ಗಂಡು ಮಗ ಕಲಿಸಿದ್ರೆ ಒಬ್ಬ ವ್ಯಕ್ತಿ ಕಲಿಸ್ತೀವಿ. ಒಬ್ಬ ಗಂಡು ಮಗ ಕಲ್ತಂದ್ರೆ ಒಬ್ಬ ವ್ಯಕ್ತಿ ಕಲಿತಾನೆ, ಒಬ್ಬಕ್ಕೆ ಹೆಣ್ಮಗಳು ಕಲಿತ್ರೆ ಒಂದು ಕುಟುಂಬ ಕಲಿತೈತಿ. ಅದಕ್ಕೆ ನಾವು ಹೆಣ್ಮಕ್ಳ ಶಿಕ್ಷಣ ಕಡಿಮೆ ಮಾಡಿದ್ರೆ ಕುಟುಂಬದ ಶಿಕ್ಷಣ ಕಡಿಮೆ ಮಾಡಿದಂಗೆ ಆಕತಿ, ಮಕ್ಕಳಿಗೆ ಸಂಸ್ಕಾರ ಸಿಗುವುದು ಕಡಿಮೆ ಆಕತಿ. ಅದಕ್ಕೆ ಇದು ಭಾಳ ದುರ್ದೈವದ ಸಂಗತಿ. ಮಾನ್ಯ ನಡೆದಂಥ ಘಟನೆ ಹಿಂಗೆ ಭಾಳ ಘಟನೆಗಳು ನಡ್ಕೊಂತಾರ ಬರ್ತಾವೆ. ಅದಕ್ಕೆ ಆ ರೀತಿ ಆಗಬಾರ್ದು ಅಂತ ತಿಳ್ಕೊಂಡು ನಾವು ರಕ್ಷಣೆ ಕೊಡ್ರಿ ಅಂತ ತಿಳ್ಕೊಂಡು ಸರ್ಕಾರವನ್ನು ಕೇಳಬೇಕು. ಮೊನ್ನೆಯ ದಿನ ಹುಬ್ಬಳ್ಳಿ ಕಾಲೇಜಿನಲ್ಲಿ ಸಹೋದರಿಯಾದ ನೇಹಾ ಹಿರೇಮಠಿಯವಳ ಬರ್ಬರ ಹತ್ಯೆ, ಅವೆಲ್ಲ ಆ ದೃಶ್ಯಾವಳಿಗಳನ್ನು CCTVಯಲ್ಲಿ ನೋಡಿರ್ಬೋದು. ಎಷ್ಟು ಬರ್ಬರವಾಗಿ ಹತ್ಯೆ ಮಾಡಿದಾನಂದ್ರೆ, ಆ ಹತ್ಯೆಗೆ ನಾವು ಹೆಂಗೆ ಹೊರ ರಾಷ್ಟ್ರಗಳಲ್ಲಿ ಶೂಟ್ ಅಟ್ ಸೈಟ್ ಕಾಯ್ದೆ ಐತ್ರಲ್ಲ, ಆ ಪ್ರಕಾರ ತನಿಖೆ ಮಾಡೋದು ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ CCTV ಫುಟೇಜ್ ಒಳಗೆಲ್ಲ ಕಾಣಿಸ್ಲಿಕ್ಕತ್ತದ. ಶೂಟ್ ಅಟ್ ಸೈಟ್ ಮಾಡಿ ಅಥವಾ ಆ ವ್ಯಕ್ತಿಯ 2 ಕೈಗಳನ್ನು ಕಡಿದು ಊರಲ್ಲಿ ಮೆರವಣಿಗೆ ಮಾಡಬೇಕು. ಅಂತ ಒಂದು ಕ್ರೂರವಾದ ಶಿಕ್ಷೆಯನ್ನು ಆ ವ್ಯಕ್ತಿ ಕೊಡಬೇಕು. ಆದರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಭಾರತದ ಸಂವಿಧಾನ ಪ್ರಕಾರ ಸರ್ಕಾರದವರ ತನಿಖೆ ಮಾಡಬೇಕು, ತನಿಖೆಗೆ ಒಪ್ಪಿಸಬೇಕು. ಈ ರೀತಿ ಟೈಮ್ ಪಾಸ್ ಮಾಡ್ಕೋತ ಜನರಲ್ಲಿ ಆ ಮನೋಭಾವನೆಯನ್ನು ಮರೆತು ಹೋಗುವಂತ ಒಂದು ಸಂದರ್ಭವನ್ನ ಅವರ ನಿರ್ಮಾಣ ಮಾಡ್ತಾರೆ. ಈ ರೀತಿ ಮುಂದಿನ ನಿರ್ಮಾಣಗಳಿಗೆ ಆಗಬಾರ್ದು. ಅದು ಇನ್ನೂ ಮರಿಮಾಸೆ. ಮೊನ್ನೆ ನಡೆದಂತ ಘಟನೆ ಕೇವಲ ಇದು ಹಿಂದೂ ಸಮಾಜಕ್ಕೆ ಹೊಸ ಘಟನೆ ಅಲ್ಲ. ಬಹಳಷ್ಟು ಜನರಿಗೆ ಮಾಧ್ಯಮದ ನೋಡಿದ ನಂತರ ಅತ್ಯಂತ ಬರ್ಬರವಾಗಿ 14 ಬಾರಿ FSL ರಿಪೋರ್ಟ್ ಪ್ರಕಾರ 14 ಬಾರಿ ಒಂದು ಕಡೆ ಕುತ್ತಿಗೆಗೆ ಚಾಕು ಹಾಕಿ, ಎಲ್ಲಿ ಹುಡುಗಿ ಆತನಿಗೆ ಹೃದಯ ಕೊಟ್ಟಿದ್ಲಲ್ಲ ಅದೇ ಹೃದಯಕ್ಕೆ ಚುಚ್ಚಿ, ಹೊಟ್ಟೆಗೆ ಚುಚ್ಚಿ, ಬೆನ್ನಿಗೆ ಚುಚ್ಚಿ 14 ಬಾರಿ ಯಾವ ರೀತಿ ಜಿಹಾದಿ ಮನಸ್ಥಿತಿ ಇತ್ತು ಅದೇ ಜಿಹಾದಿ ಮನಸ್ಥಿತಿಯಿಂದ 14 ಬಾರಿ ಬರ್ಬರಾಗಿ ಚುಚ್ಚಿ ಕೊಲ್ತಾರೆ. ಆತನಿಗೆ ಯಾವ ರೀತಿ ಮಧು ಪತ್ತಾರ್ ಕೇಸ್ದಲ್ಲಿ ಹೈದರಾಬಾದ್ನಲ್ಲಿ 4 ಜನರಿಗೆ ಹುಬ್ಬಳ್ಳಿಯ ಕಮಿಷನರ್ ಅವರು ವಿಶ್ವನಾಥ್ ಸಜ್ಜನ್ ಅವರು ಯಾವ ರೀತಿ 4 ಜನರನ್ನು ಎನ್ಕೌಂಟರ್ ಮಾಡಿ ತೆಗೆದಿದ್ರಲ್ಲ, ಹಂಗ ತನಿಖೆ ಮಾಡುವಂತ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೋತೀವಿ, ದಯವಿಟ್ಟು ಆತನನ್ನು ಎನ್ಕೌಂಟರ್ ಮಾಡಿ ಮುಗಿಸ್ಬಿಡ್ರಿ. ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ಬಾಬಾ ಮಾಡ್ತಾರಲ್ಲ, ಇಲ್ಲಿವರೆಗೆ 6 ವರ್ಷಗಳಲ್ಲಿ 10,596 ಜನರನ್ನ
ಸಮಾಜಘಾತಕರನ್ನ ಎನ್ಕೌಂಟರ್ ಮಾಡಿ ತೆಗೆದಾರ ಬುಲ್ಡೋಜರ್ ಬಾಬಾ ಅವರು. ಅದೇ ರೀತಿ ಎನ್ಕೌಂಟರ್ ಒಂದೇ ಇದಕ್ಕೆ ಪರಿಹಾರ. ಇದಕ್ಕೆ ತಾನೇ ಪ್ರಭು ಅನ್ನ ಹೇಳಿದಂಗ ಯಾವ ಈ ಹುಡುಗ ಮುನ್ನೋಳೆಯವನಲ್ಲ ಅದೇ ಮುನ್ನೋಳೆಯವನು ಆರಿತ ಮತಾಂತರ ಮಾಡ್ಲಿಕ್ಕೆ ಹೋಗ್ಬಿದ್ದು ಹೆಣ್ಮಗಳನ್ನ ಮತಾಂತರ ಮಾಡ್ಲಿಕ್ಕೆ ನೋಡ್ತಾನೆ. ಮತಾಂತರ ಆಗದೇ ಇರೋ ಕಾರಣಕ್ಕಾಗಿ ಆಕೆನ ಲೈಂಗಿಕವಾಗಿ ಬಳಸ್ಕೊತಾರ. ಅದೇ ಫೋಟೋ ಮುಂದಿಟ್ಕೊಂಡು ಆಕೆಗೆ ಮತಾಂತರ ಆಗು ಅಂತೇಳಿ ಒತ್ತಾಯ ಮಾಡ್ತಾರ. ಅದೇ ಘಟನೆ ಮೊನ್ನೆ ಸವದತ್ತಿಯಲ್ಲಿ ಕೂಡ ಪ್ರಕರಣದಾಗಲಾಗೈತಿ. ನಿನ್ನೆ ಮತ್ತೆ ಅದೇ ಹುಬ್ಬಳ್ಳಿಯಲ್ಲಿ ಹಿಂದೂ ಹುಡುಗಿಗೆ ಮತ್ತೆ ಮಾರಣಾಂತಿಕ ಹಲ್ಲೆ ಮಾಡುವಂತ ಕೆಲಸ ಇವತ್ತು ನಿನ್ನೆ ಹುಬ್ಬಳ್ಳಿ ನಡೆದೈತಿ. ಅದೇ ರೀತಿ ಯಾದಗಿರಿ ಒಳಗ ಕೇವಲ ರೊಟ್ಟಿ ಕೇಳಿದವನು ಒಂದೇ ಒಂದು ಕಾರಣಕ್ಕಾಗಿ ರಾತ್ರಿ 10 ಹೋಗಿ ಅವ್ರ ಮನೆಗೆ ರೊಟ್ಟಿ ಕೇಳಿದವನು ಒಂದೇ ಒಂದು ಕಾರಣಕ್ಕಾಗಿ 22 ವರ್ಷದ ದಲಿತ ಹುಡುಗ ರಾಕೇಶನನ್ನ ಅವ್ರ ಮನೆಗೆ ಬಂದು ಬರ್ಬರವಾಗಿ ಹೊಡೆದು ಕೊಂದಾಕ್ತಾರೆ.